ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಕ್ತ ಆಹ್ವಾನ ಕೊಡ್ತೀನಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಲ್ಲ, ಅವ್ರು ಇದನ್ನ ನೋಡ್ತಾ ಇದ್ರೆ ಮುಕ್ತ ಆಹ್ವಾನ ಕೊಡ್ತೀನಿ. 6 ತಿಂಗಳು ಬರಲ್ಲ, ಶಾಖೆಗೆ ಬರಲ್ಲ, ನಮ್ಮ ಜೊತೆ ಶಾಖೆಯಲ್ಲಿ ಧ್ವಜ ಪ್ರಣಾಮ ಮಾಡ್ರಲ್ಲ, ನಮ್ಮ ಜೊತೆ ಶಾಖೆಯಲ್ಲಿ ಒಂದು ಗೀತೆಯನ್ನ ಧ್ವಜ ಗೀತೆಯನ್ನ ಹಾಡ್ರಲ್ಲ, ನಮ್ಮ ಜೊತೆ ಶಾಖೆಯಲ್ಲಿ ಆಟ ಆಡಿ ಹೇಗೆ ಶಾಖೆಯಲ್ಲಿ ಸಮಗ್ರತೆಯ ಪರಿಕಲ್ಪನೆಯನ್ನು ಕಟ್ಟಿಕೊಡ್ಲಾಗುತ್ತೆ ಅನ್ನೋದು ಒಂದಾದ್ರೆ, ಜಾತಿ ಮತ ಪಂಥಗಳನ್ನ ಮರೆಯುವಂತ ಒಂದು ಭಾಗ ಆದ್ರೆ, ಇದೇ RSS ನಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತಿದೆ. ಯಾವ ಮುಸ್ಲಿಮರು ರಾಷ್ಟ್ರೀಯವಾದಿಗಳು ಅವರನ್ನೆಲ್ಲ ಸೇರಿಸಿಕೊಂಡು ಬರುವಂತ ಸುಂದರವಾದ ಸಂಘಟನೆಯನ್ನ ರೂಪಿಸಿರುವುದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವ ವ್ಯಕ್ತಿಗಳು ಇವತ್ತು ರಾಷ್ಟ್ರವಾದಿಗಳಾಗಿ ಮುಸಲ್ಮಾನರು ರಾಷ್ಟ್ರವಾದಿಗಳಾಗಿ ಮುಂಚೂಣಿಯಲ್ಲಿದ್ದಾರೋ ಅವರನ್ನು ತಗೊಂಡು ಬಂದಿರೋದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯೋಗಾಲಯದಿಂದ ಬಂದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಒಬ್ಬ ಮುಸಲ್ಮಾನನನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿತ್ತು ಇವತ್ತಿನವರೆಗೂ.